ಸ್ನೇಹಿತರೆ ನಮಸ್ಕಾರ. ರಾಜ್ಯದಲ್ಲಿ ಮತ್ತೊಂದು ಭೀಕರ ದುರಂತ. ಬಹಳ ಕಷ್ಟಕರ ಸಂಗತಿ ಅಂತ ಹೇಳಬಹುದು. ಈಗಾಗಲೇ ನಿಮ್ಮ ಗಮನದಲ್ಲಿ ಬಂದಿರಬಹುದು ಅಥವಾ ಬರದೇ ಇರಬಹುದು. ವಿಜಯಪುರ ಜಿಲ್ಲೆಯಲ್ಲಿ ಬಸ್ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ರಸ್ತೆ ಅಪಘಾತದಲ್ಲಿ ಟಿಪ್ಪರ್ ಹಾಗೂ ಕೆಎಸ್ಆರ್ಟಿಸಿ ಬಸ್ನ ನಡುವೆ ಭೀಕರ ಅಪಘಾತ. ಡ್ರೈವರ್ ಸೇರಿದಂತೆ ಮೂವರು ಸ್ಥಳದಲ್ಲಿನೇ ಮೃತಪಟ್ಟಿದ್ದಾರೆ. ಹಾಗಾದ್ರೆ ಅಷ್ಟಕ್ಕೂ ಘಟನೆ ನಡೆದಿರೋದಿಲ್ಲಿ, ಯಾವ ಕಾರಣಕ್ಕಾಗಿ ಈ ಘಟನೆ ಆಯ್ತು, ಎಷ್ಟು ಜನರು ಗಾಯಗೊಂಡಿದ್ದಾರೆ, ಎಷ್ಟು ಜನ ಮೃತಪಟ್ಟಿದ್ದಾರೆ, ಈ ವಿಷಯದ ಕುರಿತಾಗಿ ಚರ್ಚೆ ಮಾಡೋಣ. ಇಂತಹ ಅಪಘಾತಗಳು ಯಾವಾಗಾದ್ರೂ ನಿಲ್ಲತ್ತೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದೆಷ್ಟೋ ಕುಟುಂಬಗಳ ಆ ಒಂದು ಸಾವಿನ ನೋವುಗಳನ್ನ ಅನುಭವಿಸ್ತಕ್ಕಂತಹ ಕುಟುಂಬಗಳು ಇದೆಷ್ಟೋ. ಯಾಕಂದ್ರೆ ನಾವು ಬಸ್ಗಳನ್ನ ಅಪಘಾತಕ್ಕೀಡಾದಾಗ ನಾವು ಗಮನಿಸಬಹುದು, ಸುಮಾರು 7-8 ಜನ ಅಲ್ಲಿ ಸಾವನ್ನಪ್ಪಿಟ್ಟಿರ್ತಾರೆ. ಅಲ್ಲಿ ಪಾರಾಗಿ ಬಂದವರಿಗೆ ಆ ದೇವರು ಯಾವ ರೀತಿಯಾಗಿ ಒಂದು ಕರುಣೆ ತೋರಿಸಿರ್ತಾನೋ ಗೊತ್ತಿಲ್ಲ. ಆ ಅಪಘಾತದಲ್ಲಿ ಉಳಿದವರು ಒಂದು ದೈವ ಇಚ್ಛೆ ಅಂತ ಹೇಳಬಹುದು. ಅಷ್ಟೊಂದು ಭೀಕರ ದುರಂತ ಇಲ್ಲಿ ಸಂಭವಿಸಿದೆ. ವಿಜಯಪುರ ಜಿಲ್ಲೆಯ ಜೂನ್ 16ನೇ ತಾರೀಕು ಈ ಚಡಿಚನ್ ತಾಲೂಕು, ವಿಜಯಪುರ ಜಿಲ್ಲೆಯ ಚಡಿಚನ್ ತಾಲೂಕಿನ ಲೋನಿ ಕ್ರಾಸ್ ಬಳಿ ಭೀಕರ ಬಸ್ ಅಪಘಾತ ಆಗಿದೆ. ಟಿಪ್ಪರ್ ಹಾಗೂ ಕೆಎಸ್ಆರ್ಟಿಸಿ ಬಸ್ನ ನಡುವೆ ಡಿಕ್ಕಿ ಆಗಿದ್ದು ಸ್ಥಳದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ. 10 ಜನಕ್ಕಿಂತ ಹೆಚ್ಚಿನ ಜನರಿಗೆ ಗಂಭೀರವಾಗಿ ಗಾಯ ಆಗಿದೆ. ಬಸ್ನ ಮುಂಭಾಗದಲ್ಲಿ ಇರತಕ್ಕಂತಹ ಎಲ್ಲ ಜನರಿಗೂ ಕೂಡ ಗಾಯ ಆಗಿದೆ ಎಂದು ಪ್ರಾರಂಭಿಕ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ. ಸದ್ಯಕ್ಕೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಎಲ್ಲರನ್ನ ದಾಖಲೆ ಮಾಡಲಾಗಿದೆ. ಈ ಭೀಕರ ಅಪಘಾತದಿಂದ ಮೂವರು ಸಾವಾಗಿದೆಯಲ್ಲ. ವಿಜಯಪುರ ಜಿಲ್ಲೆಯ ಚಡಿಚನ್ ತಾಲೂಕಿನ ಲೋನಿ ಕ್ರಾಸ್ ಬಳಿ ಈ ಅಪಘಾತ ಸಂಭವಿಸಿದ್ದು ಟಿಪ್ಪರ್ ಟೈರ್ ಬ್ಲಾಸ್ಟ್ ಆದ ಹಿನ್ನೆಲೆ ಅಪಘಾತ ಉಂಟಾಗಿದೆ ಅನ್ನೋದು ಪ್ರಾಥಮಿಕ ತನಿಖೆಯಿಂದಾಗಿ ತಿಳಿದು ಬಂದಿದೆ. ಟಿಪ್ಪರ್ ಬರ್ತಕ್ಕಂತಹ ಸಂದರ್ಭದಲ್ಲಿ ಟಿಪ್ಪರ್ ಒಂದು ಟೈರ್ ಇರುತ್ತಲ್ವಾ, ಅದು ಹಳೆಯದಾಗಿತ್ತು ಅಥವಾ ಯಾವ ಪ್ರಾಬ್ಲಮ್ನಿಂದಾಗಿ ಆ ಟೈರ್ ಬ್ಲಾಸ್ಟ್ ಆಯ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆ ಒಂದು ಟೈರ್ ಬ್ಲಾಸ್ಟ್ ಆದ ಕಾರಣಕ್ಕಾಗಿ ಚಾಲಕನ ನಿಯಂತ್ರಣ ತಪ್ಪಿಬಿಡುತ್ತೆ. ಪ್ರಾರಂಭಿಕ ತನಿಖೆಯಲ್ಲಿ ಈ ಒಂದು ಮಾಹಿತಿ ಸಿಕ್ಕಿದೆ. ಅಪಘಾತದಲ್ಲಿ ಟಿಪ್ಪರ್ನಲ್ಲಿದ್ದ ಚಾಲಕ ಅಶೋಕ್ ಉಟ್ಗಿ ಎನ್ನುವಂತವರು ಹಾಗೂ ಆತನ ಪತ್ನಿ ರಾಧಾಬಾಯಿ ಇವರಿಬ್ಬರು ಕೂಡ ಮೃತಪಟ್ಟಿದ್ದಾರೆ. ಜೊತೆಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಆ ಬಸ್ನ ಚಾಲಕ ಹನುಮಂತ್ ಚಲವಾದಿ ಎನ್ನುವಂತವರು ಮೃತಪಟ್ಟಿದ್ದಾರೆ. ಇಲ್ಲಿ ಟಿಪ್ಪರ್ನ ಮುಂಭಾಗದಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಅಶೋಕ್ ಉಟಗಿ ಹಾಗೂ ಆತನ ಪತ್ನಿ ರಾಧಾಬಾಯಿ, ಜೊತೆಗೆ ಕೆಎಸ್ಆರ್ಟಿ ಬಸ್ನ ಒಂದು ಚಾಲಕ ಹನುಮಂತ್ ಚಲವಾದಿ ಎನ್ನುವಂತವರು 3 ಜನ ಇಲ್ಲಿ ಸ್ಪಾಟ್ ನಲ್ಲಿನೇ ಮೃತಪಟ್ಟಿದ್ದಾರೆ. ಯಾಕಂದ್ರೆ ಮುಂಭಾಗದಲ್ಲಿ ಬಸ್ ಹಾಗೂ ಒಂದು ಟಿಪ್ಪರ್ ಎರಡೂ ಕೂಡ ಅಲ್ಲಿ ಜಟಾಜಟಿ ಆಗಿಬಿಟ್ಟಿದೆ. ಹೋಗಿ ಡೈರೆಕ್ಟ್ ಆಗಿ ಗುದ್ದಿರುವಂತಹ ಕಾರಣಕ್ಕಾಗಿ ಅಲ್ಲಿ ಮುಂಭಾಗದಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಡ್ರೈವರ್ಗಳಿಗೆ ಇದು ಅಪಘಾತ ಆಗಿರ್ತಕ್ಕಂಥದ್ದು. ಈ ಒಂದು ಬಸ್ನ ನಂಬರ್ ನೋಡಿ, KA28AA6792 ನೋಂದಣಿಯ ಟಿಪ್ಪರ್, ಇದು ಟಿಪ್ಪರು. ವಾಹನ ಚಡ್ಚನ್ ದತ್ತ ಹೊರಟಿತ್ತು. ಜೊತೆಗೆ KA28F2468 ನಂಬರಿನ ಸರ್ಕಾರಿ ಬಸ್ ಇದು ಚಡ್ಚನ್ದಿಂದ ವಿಜಯಪುರದತ್ತ ಹೊರಟಿತ್ತಂತೆ. ಆ ಕಡೆಯಿಂದ ವಿಜಯಪುರಕ್ಕೆ ಬಸ್ ಬರ್ತಾ ಇತ್ತು. ಈ ಕಡೆಯಿಂದ ವಿಜಯಪುರದಿಂದ ಟಿಪ್ಪರ್ ಆ ಕಡೆ ಚಡ್ಚನ್ ಹತ್ತ ಹೋಗ್ತಾ ಇತ್ತಂತೆ. ಆ ವೇಳೆಯಲ್ಲಿ ಈ ಅಪಘಾತ ಸಂಭವಿಸಿದ್ದು. ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಎಲ್ಲ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಬಂದು, ಜೊತೆಗೆ ಸ್ಥಳೀಯರು ಅಲ್ಲಿ ಆಗಿರ್ತಕ್ಕಂತಹ ಘಟನೆ ನೋಡಿ ಪೊಲೀಸ್ ಅವ್ರಿಗೂ ಕೂಡ ಕರೆ ಮಾಡಿದ್ದಾರೆ. ಜೊತೆಗೆ ಆಂಬ್ಯುಲೆನ್ಸ್ ಗಳಿಗೆ ಬೇಗ ಕರೆ ಮಾಡಿ ಎಲ್ಲರನ್ನು ಕೂಡ ಆದಷ್ಟು ಆಸ್ಪತ್ರೆಗೆ, ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅವರಿಗೆ ಬೇಕಾದಂತಹ ಪ್ರಾಥಮಿಕ ಚಿಕಿತ್ಸೆ ನಡೀತಾ ಇದೆ. ಗಾಯಗೊಂಡವರಿಗೆ. ಇನ್ನು ಈ 3 ಜನ ಸ್ಪಾಟ್ ನಲ್ಲಿ ಇಲ್ಲಿ ಸಾವನ್ನಪ್ಪಿದ್ದಾರೆ. ಅದೆಂತಹ ದುರಂತ ಕೇಳಬೇಡಿ ಸ್ನೇಹಿತರೆ. ಆ ವಿಡಿಯೋದಲ್ಲಿ ನೀವು ಗಮನಿಸಿರಬಹುದು, ಬಹಳ ಸ್ಪೀಡ್ ಆಗಿ ಬಂದು ಗುಂದಿರತಕ್ಕಂಥದ್ದು. ಜೊತೆಗೆ ಟೈರ್ ಬ್ಲಾಸ್ಟ್ ಆಗಿ ನಿಯಂತ್ರಣ ತಪ್ಪಿರುವಂತಹ ಕಾರಣಕ್ಕಾಗಿ ಈ ಭೀಕರ ಅಪಘಾತ ದುರಂತ ಸಂಭವಿಸಿದೆ. ಇಲ್ಲಿ ಎಷ್ಟೋ ಜನರ ಕುಟುಂಬಗಳನ್ನ ಆ ಬಸ್ ಪ್ರಯಾಣ ಮಾಡ್ತಾ ಇರ್ತಾರೆ. ಎಷ್ಟೋ ಜನರ ಆ ಕುಟುಂಬವನ್ನ ನಡೆಸ್ತಕ್ಕಂತಹ ಒಂದು ಪುರುಷರು ಮುಖ್ಯವಾಗಿ ಆ ಬಸ್ಗಳಲ್ಲಿ ಹೋಗೋದು ಬರೋದು ಮಾಡ್ತಿರ್ತಾರೆ. ಅಂತದ್ರಲ್ಲಿ ಇಂತಹ ಅಪಘಾತ ಸಂಭವಿಸಿದ್ದಾಗ
ಬಹಳ ಒಂದು ನೋವಾಗತ್ತೆ. ಇಂತಹ ಘಟನೆಗಳು ಮೇಲಿಂದ ಮೇಲೆ ಆದಾಗ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಂಗಾಗತ್ತೆ. ಯಾಕಂದ್ರೆ ಆ ಕುಟುಂಬಕ್ಕೆ ಆಸರೆ ಆಗಿರ್ತಕ್ಕಂತಹ ವ್ಯಕ್ತಿಗಳು ಈ ರೀತಿ ಅಪಘಾತದಲ್ಲಿ ಸಿಲುಕಿದಾಗ, ಅದೆಷ್ಟೋ ಸಾವು ನೋವುಗಳು ಆದಾಗ ಕುಟುಂಬಗಳು ಬೀದಿಗೆ ಬಂದಿರೋದು ನಾವು ಕಾಣಿದೀವಿ. ಸರ್ಕಾರ ಈಗ ಇದಕ್ಕೆ ಏನು ಪರಿಹಾರ ಕೊಡುತ್ತೋ ನೋಡ್ಬೇಕು. ಯಾಕಂದ್ರೆ ಈ ರೀತಿ ಆಕ್ಸಿಡೆಂಟ್‌ಗಳು ಆದಾಗ ಈಗ ಆ ಟಿಪ್ಪರ್‌ನ ಒಂದು ಚಾಲಕ ಹಾಗೂ ಆತನ ಹೆಂಡತಿಯು ಕೂಡ ಇಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಇನ್ನು ಆತನ ಮಕ್ಕಳೆಷ್ಟು ಜನ ಇದಾರೋ ಅದು ಯಾರಿಗ್ ಗೊತ್ತು. ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಏನ್ ಮಾಡೋದ್ ಹೇಳಿ. ಸೊ ಇಂತಹ ಒಂದು ಪರಿಸ್ಥಿತಿ ಎದುರಾದಾಗ ಇನ್ನು ಬೇಕಂತ ಮಾಡಿದ್ದಲ್ಲ ಅಥವಾ ಡ್ರಿಂಕ್ ಅಂಡ್ ಡ್ರೈವ್ ಕೂಡ ಮಾಡಿರೋದಲ್ಲ. ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂತಹ ಘಟನೆ. ಸೊ ಇದಕ್ಕೆ ಯಾರು ಏನು ಕೂಡ ಅನ್ಲಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಟಿಪ್ಪರ್ ಬ್ಲಾಸ್ಟ್ ಆಗ್ಬಿಡ್ತದೆ ಆ ಟಯರು. ಸೊ ಅದನ್ನ ಬೇಕಂತ ಕೂಡ ಯಾರು ಮಾಡಿರೋದಿಲ್ಲ. ಆಕಸ್ಮಿಕವಾಗಿ ಆಗಿರ್ತಕ್ಕಂತಹ ಇಂತಹ ಘಟನೆಗಳಿಗೆ ಯಾರು ಏನಂತನೂ ಕೂಡ ಹೇಳಿಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಈಗ ಈ ಚಾಲಕ ಹನುಮಂತ್ KSRTC ಬಸ್‌ನ ಚಾಲಕ ಮೃತಪಟ್ಟಿದ್ದಾನೆ. ಈತನಿಗೂ ಕೂಡ ಏನ್ ಪರಿಹಾರವನ್ನ ಒದಗಿಸಿಕೊಡುತ್ತೆ ಸರ್ಕಾರ. ನೋಡ್ಬೇಕಾಗಿದೆ ಕಾಯ್ದು. ಸದ್ಯಕ್ಕೆ ಪ್ರಾಥಮಿಕ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಿಮ್ ಮುಂದೆ ಇಟ್ಟಿದ್ದೀನಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ.